ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಬ್ಯಾಂಕಲ್ಲಿ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸ್ ಅನ್ನೋ ಚಾಪ್ಟರ್ ನೋಡೋಣ. ಕ್ವಶನ್ ನಂಬರ್ 48 to 54. ಅಂದಾಗೆ ಅಲಿಗೇಷನ್ ಸ್ಪೆಲ್ಲಿಂಗು ALLIGATONS, ALLE ಅಲ್ಲ. ಈಗ ಕ್ವಶನ್ ನಂಬರ್ 48. 2 ವೆರೈಟಿ ಆಫ್ ರೈಸ್ at ₹10 per kg and ₹12 per kg are mixed in 1:2 ratio. Find the average price of mixture. ಅಂದರೆ ಏನಾಯಿತು, ಒಬ್ಬ ಅಂಗಡಿಯವನು 2 ವೆರೈಟಿ ಆಫ್ ರೈಸ್ ತೊಗೊಂಬರ್ತಾನೆ. ಒಂದು ಮುಟ್ಟೆದಲ್ಲಿ ಇರೋ ರೈಸು ಬೆಲೆ ₹10 kg. ಇನ್ನೊಂದು ಮೂಟೆಯಲ್ಲಿರುವಂತಹ ರೈಸ್ ಅಕ್ಕಿದು ಬೆಲೆ ₹12 per kg. ಇದನ್ನು 1:2 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಾನೆ ಒಂದು ದೊಡ್ಡ ಬ್ಯಾಗಲ್ಲಿ. 1:2 ರೇಷಿಯೋ ಅಂದರೆ ಈ ಬ್ಯಾಗಲ್ಲಿ 1 kg ಇದ್ದರೆ ಈ ಬ್ಯಾಗಲ್ಲಿ 2 kg ಇರುತ್ತೆ, ಈ ಬ್ಯಾಗಲ್ಲಿ 10 kg ಇದ್ದರೆ ಈ ಬ್ಯಾಗಲ್ಲಿ 20 kg ಇರುತ್ತೆ. ಹಾಗೆ 1:2 ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಇದೆಲ್ಲ ಹಾಕಿದಾಗ ಇದೆರಡೂ ಸೇರಿಕೊಂಡಾಗ ಇಲ್ಲಿರೋ ಅಕ್ಕಿ ಇದೆಯಲ್ಲ, ಮಿಕ್ಸ್ ಆಗಿರೋ ಅಕ್ಕಿ, ಇದರದ್ದು ಬೆಲೆ ಎಷ್ಟಿರಬೇಕು ಅಥವಾ ಫೈಂಡ್ ದ ಆವರೇಜ್ ಪ್ರೈಸ್ ಆಫ್ ದಿಸ್ ಮಿಕ್ಸ್ಚರ್, ನ್ಯೂ ಮಿಕ್ಸ್ಚರ್ ಅಂತ ಕೊಟ್ಟಿರೋದು. ಹೇಗೆ ಮಾಡೋದು ಅಂತ ನೋಡೋಣ. ಟು ಫೈಂಡ್ ದ ಆವರೇಜ್ ಪ್ರೈಸ್ ಆಫ್ ದ ಮಿಕ್ಸ್ಚರ್ ವಿ ಯೂಸ್ ದ ವೆಯ್ಟೆಡ್ ಆವರೇಜ್ ಫಾರ್ಮುಲಾ. ಇಲ್ಲಿ ಒಂದು ವೆಯ್ಟೆಡ್ ಆವರೇಜ್ ಅಂತ ಇರುತ್ತೆ, ಯಾಕೆಂದರೆ ಇಲ್ಲಿರೋದೇ ಬೇರೆ ₹10 per kg, ಇನ್ನೊಂದು ₹12 per kg. ಅದರದ್ದು ವೆಯ್ಟ್ ಅಂದರೆ ರೇಷಿಯೋ ಬೇರೆ ಬೇರೆ ಇದೆ, 1:2 ಇದೆ. ಸೊ ಇದು 1 ಇದ್ದರೆ ಇದು 2 ಇರುತ್ತೆ, ಇದು 2 ಇದ್ದರೆ ಇದು 4 ಇರುತ್ತೆ, ಇದು 3 ಇದ್ದರೆ ಇದು 6 ಇರುತ್ತೆ. ಹೀಗೆ ಇದೆರಡರದ್ದು ವೆಯ್ಟ್ ಬೇರೆ ಇರೋದರಿಂದ ನಾವು ಆ್ಯಾವರೇಜನ್ನು 1+2/2 ಮಾಡೋಕ್ಕಾಗಲ್ಲ, ವೆಯ್ಟೆಡ್ ಆ್ಯಾವ್ರೇಜ್ ತೊಗೋಬೇಕು, ಯಾಕೆಂದರೆ ಬೆಲೆ ಕೂಡ ಬೇರೆ ಬೇರೆ ಇದೆ. ಸೊ ಅದಕ್ಕೋಸ್ಕರ ಇದನ್ನು ವೆಯ್ಟೆಡ್ ಆ್ಯಾವ್ರೇಜ್ ಅಂತ ಕರೀತಾರೆ. ಸೊ ಬೇಸ್ಡ್ ಆನ್ ಕ್ವಾಂಟಿಟಿ, ರೇಷಿಯೋಸ್ ಆ್ಯಂಡ್ ಪ್ರೈಸಸ್. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ರೈಸ್ 1 ₹10 per kg, ಆಗಲೇ ನೋಡಿದ್ವಲ್ಲ ಮೊದಲನೇ ಬ್ಯಾಗು ₹10 per kg. ರೈಸ್ 2 ₹12 per kg, ಇನ್ನೊಂದು ನೋಡಿದ್ವಲ್ಲ ₹12 per kg. ರೇಷಿಯೋ 1:2. ಹೀಗಿರಬೇಕಾದ್ರೆ ಒಂದು ಸಣ್ಣ ಅಸಂಪ್ಷನ್ ಮಾಡೋಣ. ಏನು, ಮೊದಲನೇ ಬ್ಯಾಗಲ್ಲಿ 1 kg ರೈಸ್ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಎರಡನೇ ಬ್ಯಾಗಲ್ಲಿ ಆಟೋಮೆಟಿಕ್ಕಾಗಿ 2 kg ಆಗಿಬಿಡುತ್ತೆ. ಯಾಕೆ, 1:2 ರೇಷಿಯೋ. ನೀವು 1 ಅಸ್ಯೂಮ್ ಮಾಡೋಕ್ಕಂತಿಲ್ಲ, 2, 3, 4 ಏನು ಬೇಕಾದ್ರೂ ಅಸ್ಯೂಮ್ ಮಾಡ್ಬೋದು. ಆದರೆ ಮೊದಲನೇ ಬ್ಯಾಗಲ್ಲಿ ಏನು ಅಸ್ಯೂಮ್ ಮಾಡ್ತೀರೋ ಅದರ 2ರಷ್ಟು ಎರಡನೇ ಬ್ಯಾಗಲ್ಲಿ ಇದೆ ಅಂತ ಕನ್ಫರ್ಮ್ ಇದೆ. ಅದರಿಂದ ಸಿಂಪಲ್ಲಾಗಿ 1 kg ಇಲ್ಲಿಂದ ತೊಗೊಂಡ್ರೆ ಇಲ್ಲಿ 2 kg ಆಯಿತು. ಈಗ 1 kg ಇದ್ದ ಪಕ್ಷದಲ್ಲಿ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ. ಟೋಟಲ್ ಕಾಸ್ಟ್ ಅಂದರೆ ಮೊದಲನೇ ಬ್ಯಾಗಲ್ಲಿ 1 kg ಇದೆ, ಅದರ ಬೆಲೆ ₹10 per kg, ಪ್ಲಸ್ ಎರಡನೇ ಬ್ಯಾಗಲ್ಲಿ 2 kg ಇದೆ, ಯಾಕಂದರೆ ರೇಷಿಯೋ 1:2, ಅದರ ಬೆಲೆ ₹12. ಸೊ ಬ್ರ್ಯಾಕೆಟ್ ಹಾಕೋದ್ರಿಂದ ನಮಗೆ ಇಂಟು ಆಮೇಲೆ ಪ್ಲಸ್ ಸಪ್ರೇಟ್ ಆಗುತ್ತೆ. ನಾವು ನಮಗೆ ಮೆಥಡ್ ಗೊತ್ತಿದೆ, ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 × 10 10, 2 × 12 24, ಆಮೇಲೆ ಆ್ಯಡ್ ಮಾಡಬೇಕು, ಆಗ 34 ಆಯಿತು. ₹34 ಎಷ್ಟು ಕೆ ಜಿಗೆ? ಇದರಲ್ಲಿ 1 kg ಇದೆ, ಇದರಲ್ಲಿ 2 kg ಇದೆ, ಅದರಿಂದ ಒಟ್ಟು 3 kg. ಸೊ 3 kgಗೆ ₹34 ಆಯಿತು. ಅಂದರೆ ಆ್ಯಾವರೇಜ್ ಪ್ರೈಸ್ ಈಗ ಲೆಕ್ಕ ಹಾಕ್ಬೋದು, 34/3 11.33 per kg. ಇಲ್ಲಿ 1 ಬದಲು ನೀವು ಇನ್ನು ಏನೇ ತೊಗೊಂಡಿದ್ರು ಕೂಡ ಅದೇ ಲೆಕ್ಕ ಬರ್ತಾಯಿತ್ತು. ಒಂದು ವೇಳೆ ಇಲ್ಲಿ 5 ತೊಗೊಂಡಿದ್ರೆ ಇಲ್ಲಿ 10 ಆಗ್ತಿತ್ತು, ಅವಾಗ 5 × 10 ಆಗಿದ್ದರೆ ಇಲ್ಲಿ 10 × 12 ಆಗ್ತಿತ್ತು, 5 × 10 50 ಆಗ್ತಿತ್ತು, 10 × 12 120 = 170 ಆಗ್ತಿತ್ತು, ಪ್ಲಸ್ 5 + 10 kgಗಳು = 15 ಆಗ್ತಿತ್ತು. 170/15 ಮಾಡಿದ್ರು ಕೂಡ ನಿಮಗೆ 11.33 ಬರುತ್ತೆ. ಅದನ್ನು ನೀವು ವೆರಿಫೈ ಮಾಡಿ ನೋಡ್ಕೋಬೋದು. ಮುಂದಿನ ಪ್ರಶ್ನೆ, 4 kg ಆಫ್ ರೈಸ್ at ₹5 per kg is mixed with 8 kg of rice at ₹6 per kg. Find the average price of mixture.
ಇದು ಕೂಡ ಅಷ್ಟೇ, ಹಿಂದೆ ಮಾಡಿದ ಪ್ರಾಬ್ಲಮ್ ಥರನೇ 4 kg ರೈಸ್ ಇದೆ ಒಂದು ಬ್ಯಾಗಲ್ಲಿ. ಇಲ್ಲಿ ಮುಂಚೆನೇ ಕೊಟ್ಟಿದ್ದಾರೆ, ಇಲ್ಲಿ ರೇಷಿಯೋ ಅಲ್ಲ, ಕ್ವಾಂಟಿಟಿನೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿರೋದು 4 kg, ಅದರದ್ದು ಬೆಲೆ 5 rupees per kg. ಇದರಲ್ಲಿ 8 kg, ಸೊ ಹೆಚ್ಚು ಕಮ್ಮಿ 1:2 ರೇಷಿಯೋನೇ ಅದು. 8 kg 1:2 ಇದೆ. ಇಲ್ಲಿ ₹6 per kg ಇದೆ. ಇದನ್ನು ಮಿಕ್ಸ್ ಮಾಡಿದಾಗ ಮೂರನೇ ಬ್ಯಾಗಲ್ಲಿ ಎರಡೂ ಹಾಕಿದಾಗ 4 + 8 12 kg ಆಗುತ್ತೆ. ಬೆಲೆ 5 + 6 11 ಅಂತ ಮಾಡಬಾರ್ದು, ತಪ್ಪಾಗುತ್ತೆ. 5 + 6 11 ಮಾಡ್ಕೊಬಿಟ್ರೆ ಅದು ವೆಯ್ಟೆಡ್ ಆ್ಯಾವ್ರೇಜ್ ಆಗಲ್ಲ, ಸಿಂಪಲ್ ಆ್ಯಾವ್ರೇಜ್ ಆಗಿಬಿಡುತ್ತೆ. ಆದ್ದರಿಂದ ವೆಯ್ಟ್ ಬೇರೆ ಇರೋದ್ರಿಂದ 4 × 5 ಒಂದು ಕಡೆ, 8 × 6 ಒಂದು ಕಡೆ ಮಾಡಬೇಕು. ನೋಡೋಣ ಬನ್ನಿ. ಗಿವನ್ 4 kg ಆಫ್ ರೈಸ್ ಅಟ್ 5 per kg, 8 kg ಆಫ್ ರೈಸ್ ಅಟ್ 6 rupees per kg. ಟೋಟಲ್ ಕಾಸ್ಟ್ ಲೆಕ್ಕ ಹಾಕಬೇಕು. ಸೊ 4 kg × 5, 4 kg × 5 ಪ್ಲಸ್ 8 kg × 6 ಹಾಕಿದಾಗ 4 5 20, 8 6 48, ಒಟ್ಟು 68 ಆಯಿತು. ಇಲ್ಲಿ 4 kg ಇದೆ 4, ಇಲ್ಲಿ 8 kg ಇದೆ 8, 4 + 8 12 kgs ಆಯಿತು ಒಟ್ಟು. ಸೊ 68/12 ತೊಗೊಂಡ್ರೆ 5 rupees 67 paise ಅಥವಾ 66 paise ರೆಕರಿಂಗ್. ಆನ್ಸರ್ ಸಿ. ಸೊ ಎರಡು ಪ್ರಾಬ್ಲಮ್ಮು ಮಾಡೋದು ಟೈಪು ಒಂದೇ. ವೆಯ್ಟ್, ಇದನ್ನೇ ವೆಯ್ಟೆಡ್ ಆ್ಯಾವ್ರೇಜ್ ಅಂತ ಕರೆಯೋದು. ಇಲ್ಲಿ ವೆಯ್ಟ್ ಬರುತ್ತೆ. ಇಲ್ಲಿ 4ಕ್ಕೆ 5 ವೆಯ್ಟು, 8ಕ್ಕೆ 6 ವೆಯ್ಟು. ಇದೆರಡನ್ನು ಟೋಟಲ್ ಮಾಡಿದ್ರೆ ಬರೋದನ್ನು ತಗೊಂಡು ಆಮೇಲೆ ಈ 4 + 8 ಆ್ಯಡ್ ಮಾಡಿದಾಗ ನಮಗೆ ಸಿಗೋದೆ ವೆಯ್ಟೆಡ್ ಆ್ಯಾವ್ರೇಜ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ಬಕೆಟ್ ಕಂಟೈನ್ಸ್ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ in the ratio of 1:1. If 1/3 of this mixture is added to equal amount of pure milk, then percentage of milk in the new mixture is. ಮೊದಲು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ. ಎ ಬಕೆಟ್, ಇಲ್ಲೊಂದು ಬಕೆಟ್ ಇದೆ. ಎ ಬಕೆಟ್ ಕಂಟೈನ್ಸ್ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್. ಇದರಲ್ಲಿ ನೀರು ಮತ್ತು ಹಾಲು ಎರಡೂ ಮಿಕ್ಸ್ ಆಗಿದೆ. ಯಾವ ರೇಷಿಯೋದಲ್ಲಿ? 1:1 ರೇಷಿಯೋದಲ್ಲಿ ವಾಟರ್ ಇಷ್ಟು ಮಿಲ್ಕ್ ಇದೆ. ಇಫ್ 1/3 ಆಫ್ ದಿಸ್ ಮಿಕ್ಸ್ಚರ್, ಈಗೇನು ಮಾಡಬೇಕು ನಾವು ಇಲ್ಲಿ? 3ರಲ್ಲಿ 1 ಭಾಗ, ಸೊ 1/3 ಆಫ್ ದಿಸ್ ಮಿಕ್ಸ್ಚರ್ನ ಇಲ್ಲಿಗೆ ಹಾಕೊಂಬಿಟ್ಟು ಅದನ್ನು, ಇಫ್ ದಿಸ್ ಮಿಕ್ಸ್ಚರ್ ಇಸ್ ಆ್ಯಡೆಡ್ ಟು ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್, ಇಲ್ಲಿ ಇನ್ನೊಂದು ಪುಟ್ಟ ಬಕೆಟ್ ತಗೊಳ್ಳೋಣ. ಇದರಲ್ಲಿ ಪ್ಯೂರ್ ಮಿಲ್ಕ್ ಮಾತ್ರ ಇದೆ. ಇದರಲ್ಲಿ ಎಷ್ಟು ಹಾಲು ಪ್ಲಸ್ ನೀರು ಮಿಕ್ಸ್ ಆಗಿರೋದಿದೆಯೋ ಅದರದ್ದು ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್ ಇಲ್ಲಿದೆ. ಈಗ ಇಲ್ಲಿರೋ 1:1 ವಾಟರ್ ಆ್ಯಂಡ್ ಮಿಲ್ಕನ್ನು ಪ್ಲಸ್ ಇದರಷ್ಟೇ ಕ್ವಾಂಟಿಟಿ ಇರುವಂತಹ ಪ್ಯೂರ್ ಮಿಲ್ಕನ್ನು, ಇದು ಎರಡನ್ನೂ ಸೇರಿಸಿ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಬಕೆಟಲ್ಲಿ ಹಾಕಿದ್ರೆ, ಇದನ್ನು ತಂದು ಇಲ್ಲಿ ಹಾಕಬೇಕು, ಇದನ್ನು ತಂದು ಇಲ್ಲಿ ಹಾಕಿದ್ರೆ ಇಲ್ಲಿರೋದ್ರಲ್ಲಿ ಇಲ್ಲಿ ಏನು ಮಿಶ್ರಣ ಇರುತ್ತೋ ಅದರಲ್ಲಿ ಎಷ್ಟು ಮಿಲ್ಕ್ ಇರುತ್ತೆ, ಎಷ್ಟು ವಾಟರ್ ಇರುತ್ತೆ ಅನ್ನೋದೇ ಪ್ರಶ್ನೆ. ಇದು ಪ್ರಶ್ನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಸಾಲ್ವ್ ಮಾಡೋದು ಸುಲಭ ಆಗುತ್ತೆ. ಮೊದಲು ಯಾವತ್ತಕ್ಕೂ ನಮಗೆ ಪ್ರಶ್ನೆ ಅರ್ಥವಾಗಬೇಕು. ಈಗ ಪುಸ್ತಕದಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಗಿವನ್ ಇನ್ ದ ಬುಕ್ ಅಂತ. ಅದು ಬಹುಶಃ ಸರಿ ಇಲ್ಲ ಅಂತ ಅನಿಸುತ್ತೆ. ಅದು ಹೇಗೆ ಅಂತ ನೋಡ್ಬೇಡ, ಆಮೇಲೆ ಸರಿಯಾಗಿ ಹೇಗೆ ಮಾಡಬೇಕು ಅಂತ ನೋಡೋಣ. ಕನ್ಸಿಡರ್ 12 ಲೀಟರ್ ಆಫ್ ಮಿಲ್ಕ್ ಪ್ಲಸ್ 12 ಲೀಟರ್ ಆಫ್ ವಾಟರ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಆಗಲೇ ನೋಡಿದ್ವಲ್ಲ, ಮೊದಲನೇ ಒಂದು ಬಕೆಟಲ್ಲಿ 1:1 ಅಂದರೆ 12 ಲೀಟ್ರು ಮಿಲ್ಕು, 12 ಲೀಟ್ರು ವಾಟರ್, ಅವಾಗ 1:1 ಆಯಿತು. ಕರೆಕ್ಟಾಗಿದೆ. ಸೊ ಇದು ಕರೆಕ್ಟಾಗಿದೆ. ಈಗ ಇದರಲ್ಲಿ ನಾವು 1/3 ಅಂದರೆ 12 + 12 ಒಟ್ಟು 24 ಇದೆ. 1/3 ತಗೊಂಡಾಗ 24/3 ಅಂದರೆ 8. ಸೊ ಅದು ಸರಿ ಇದೆ. ಸೊ ಅದನ್ನು ನಾವು ಒಂದು ಸಣ್ಣ ಬಕೆಟಲ್ಲಿ ಹಾಕೋಣ. ಇದೆಲ್ಲ ನೀವು ಹಾಕೊಂಡಾಗ ಏನಾಗುತ್ತೆ, ಒಟ್ಟು 8 ಲೀಟ್ರ್ ಇಲ್ಲಿ ಒಟ್ಟು 24 ಲೀಟ್ರ್ ಇತ್ತು, ಇಲ್ಲಿ ಒಟ್ಟು 8 ಲೀಟ್ರು. ಅದರಲ್ಲಿ 4 ಲೀಟ್ರು ಮಿಲ್ಕ್, 4 ಲೀಟ್ರ್ ವಾಟರ್, ಅದು ಸರಿ ಇದೆ. ಮಿಲ್ಕ್ ವಾಟರ್, 4 ಲೀಟ್ರ್ ಮಿಲ್ಕ್, 4 ಲೀಟ್ರ್ ವಾಟರ್ ಸರಿ ಇದೆ. ಈಗ ಪ್ಯೂರ್ ಮಿಲ್ಕ್ ಈಸ್ ಈಕ್ವಲ್ ಟು 24 ಲೀಟರ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನನ್ನ ಇಲ್ಲಿ ಪ್ರಾಬ್ಲಮ್ಮಲ್ಲಿ 1/3 ಆಫ್ ದಿಸ್ ಮಿಕ್ಸ್ಚರ್ ಇಸ್ ಆ್ಯಡೆಡ್ ಟು ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್ ಅಂತಿದೆಯಲ್ಲ, ಇಲ್ಲಿ ಅವರು ಒರಿಜಿನಲ್ 24 ಲೀಟರ್ ಅಂತ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ತೊಗೋಬೇಕಾಗಿರೋದು 1/3 ಅಂದರೆ 8 ಲೀಟ್ರ್ ತೊಗೋಬೇಕು.
ಆದರೂ 24 ಸರಿ ಅಂತ ಅನ್ಕೊಳ್ಳೋಣ, ಹಾಗೆ ಅರ್ಥ ಮಾಡ್ಕೊಳ್ಳೋಣ. ಈಕ್ವಲ್ ಅಂದಾಗ 24 ಲೀಟರ್ ಆಫ್ ಪ್ಯೂರ್ ಮಿಲ್ಕ್ ಇದರಲ್ಲಿ ವಾಟರ್ ಇಲ್ಲ. ಓಕೆ, ತಗೊಂಡಾಗ ಅದಕ್ಕೆ ಈ 8 ಲೀಟ್ರ್ ಆ್ಯಡ್ ಮಾಡಿದಾಗ 8 + 24 32 ಲೀಟ್ರ್ ಆಯಿತು, ಅದು ಕರೆಕ್ಟ್. ಆದರೆ ಈ 32 ಲೀಟ್ರ್ನಲ್ಲಿ ಇಲ್ಲಿಂದ ಬಂದಿರೋದು ಎಷ್ಟು ಮಿಲ್ಕ್ ಇದೆ? 4 ಲೀಟ್ರ್ ಇದೆ. ಇಲ್ಲೆಷ್ಟಿದೆ? ಒರಿಜಿನಲ್ಲು 24 ಇದೆ. ಸೊ ಒಟ್ಟು ನಮಗೆ ತಿಳ್ಕೊಬೇಕಾಗಿರೋದು ಪರ್ಸೆಂಟೇಜ್ ಆಫ್ ಮಿಲ್ಕ್ ಇನ್ ನ್ಯೂ ಮಿಕ್ಸ್ಚರ್. ಸೊ 24 ಇದು +4 ತಗೊಂಡ್ರೆ 28 ಡಿವೈಡ್ ಬೈ ಇಲ್ಲಿಗ 24 + 8 ಒಟ್ಟು 32 ಆಯಿತು, 32. ಸೊ 28/32 ಬರಬೇಕಾಗಿತ್ತು, ಆದರೆ ಅವರು 24/32 ಅಂತ ಇಲ್ಲಿ ಬರೆದಿದ್ದಾರೆ. ಒಂದು ವೇಳೆ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಅಂದ್ಕೊಂಡ್ರು ಕೂಡ 28/32 ಎಷ್ಟು? ಅದನ್ನು ನಾವು ಕ್ಯಾಲ್ಕುಲೇಟರಲ್ಲಿ ಹಾಕಿ ನೋಡಿದಾಗ 28 ಡಿವೈಡೆಡ್ ಬೈ 32 = 0.875 ಬರುತ್ತೆ. ಅದರರ್ಥ 87.5% ಅಂತ. ಆದರೆ 87.5% ಅನ್ನೋ ಆಪ್ಷನ್ ಇಲ್ಲಿಲ್ಲ. ಓಕೆ, ಇದು ಒಂದು. ಇನ್ನೊಂದು, ಒಂದು ವೇಳೆ ಇದನ್ನೇ ಅವರು ಸರಿಯಾಗಿ ತೊಗೊಂಡಿದ್ದಾರೆ ಅಂದ್ಕೊಂಡ್ರು 24/32 ತೊಗೊಂಡ್ರೆ ನಿಮಗೆ 0.84375 ಬರುತ್ತೆ. ಅಂದರೆ 84.37%. ಅದು ಕೂಡ ಆಪ್ಷನ್ ಇಲ್ಲ. ಆದ್ದರಿಂದ ಇಲ್ಲಿ 24 ಬಂದಿರೋದು ತಪ್ಪು. ಆಮೇಲೆ 24/32 93.34 ಆಗೋದು ಇಲ್ಲ, ಇದು ತಪ್ಪಿದೆ. ಆದ್ದರಿಂದ ಇದನ್ನು ಯಾವ ರೀತಿ ಮಾಡಬಹುದು ಅಂದರೆ ಬೇರೆ ಮೆಥಡ್ ನೋಡೋಣ. ಈಗ ಏನು ಕೊಟ್ಟಿದ್ದಾರೆ? ಇನಿಷಿಯಲ್ ಮಿಕ್ಸ್ಚರ್ ಈಸ್ ವಾಟರ್ ಈಸ್ ಟು ಮಿಲ್ಕ್ = 1:1. ಆಗಲೇ ನಾವು ನೋಡಿದ್ವಿ. ಇಲ್ಲಿ ನಾವು 1:1 ವಾಟರ್ ಇದೆ, ಮಿಲ್ಕ್ ಇದೆ. ಯು ಟೇಕ್ 1/3 ಆಫ್ ದಿಸ್ ಮಿಕ್ಸ್ಚರ್. ಇದ್ರದ್ದು 1/3 ತಗೊಂಡು ಸಣ್ಣದಲ್ಲಿ ಹಾಕಿದ್ದೀವಿ. ಇಲ್ಲೂ 1:1 ಇರುತ್ತೆ, ಜ್ಞಾಪಕ ಇರಲಿ. ರೇಷಿಯೋ ಚೇಂಜ್ ಆಗಲ್ಲ, ಕ್ವಾಂಟಿಟಿ ಚೇಂಜ್ ಆಯ್ತಾ ಹೊರತು ರೇಷಿಯೋ ಚೇಂಜ್ ಆಗಲ್ಲ. ಆ್ಯಂಡ್ ಆ್ಯಡ್ ಇಟ್ ಟು ದ ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮಿಲ್ಕ್. ಇನ್ನೊಂದು ಈಕ್ವಲ್ ಅಮೌಂಟ್ ಆಫ್ ಇದೆ. ಇಲ್ಲಿ ಎಷ್ಟು ಇತ್ತೋ ಕ್ವಾಂಟಿಟಿ, 5 ಲೀಟ್ರ್ ಇದ್ರೆ 5 ಲೀಟ್ರು, 6 ಲೀಟ್ರ್ ಇದ್ರೆ 6 ಲೀಟ್ರು, ಎಷ್ಟಾದ್ರು ಇತ್ಕೊಳ್ಳಿ. ಆದರೆ ಇಲ್ಲಿ ಬರೀ ಮಿಲ್ಕ್ ಮಾತ್ರ ಇರುತ್ತೆ, ಇಲ್ಲಿ ವಾಟರ್ ಪ್ಲಸ್ ಮಿಲ್ಕ್ ಇದೆ. ಈಗ ಇದೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಇನ್ನೊಂದು ದೊಡ್ಡ ಕಂಟೈನರ್ನಲ್ಲಿ ಇದೆರಡು ಹಾಕಿದಾಗ ಇಲ್ಲಿ ವಾಟರ್ ಎಷ್ಟಿದೆ, ಮಿಲ್ಕ್ ಎಷ್ಟಿದೆ ಅಂತ ಬೇಕು. ಮಿಲ್ಕ್ ಮುಖ್ಯವಾಗಿ ಎಷ್ಟಿದೆ ಬೇಕು, ಪರ್ಸೆಂಟೇಜ್ ಆಫ್ ಮಿಲ್ಕ್. ಓಕೆ, ಹೇಗೆ ಮಾಡೋದು ನೋಡೋಣ. ಒಂದು ಮತ್ತೆ ಅಸ್ಯೂಮ್ ಟೋಟಲ್ ಕ್ವಾಂಟಿಟಿ ಆಫ್ ಇನಿಷಿಯಲ್ ಮಿಕ್ಸ್ಚರ್ ಇಸ್ 3 ಲೀಟರ್. ಏನಕ್ಕೆ ಮಾಡಿದ್ವಿ ಅಂದರೆ ವೈ? ಬಿಕಾಸ್ 1/3 ಆಫ್ ಇಟ್ ವಿಲ್ ಬಿ 1 ಲೀಟರ್, ಈಸಿ ಟು ವರ್ಕ್ ವಿತ್, ಅಷ್ಟೇ. ಸೊ ಅದರಲ್ಲಿ ಸರ್ ಆ ಥರ ಮಾಡಬಾರ್ದಲ್ವಾ, ನಾವು 2 ಹಾಕೋಬೋದು, 3 ಹಾಕೋಬೋದು, ಏನು ಬೇಕಾದ್ರೂ ಹಾಕೋಬೋದು. ರೇಷಿಯೋ ಆದ್ದರಿಂದ ಏನು ಹಾಕೊಂಡ್ರೂ ಕೂಡ ನೀವು ಡಿವೈಡ್ ಮಾಡಿಬಿಡ್ತೀರಾ. ಸೊ ಇದರಲ್ಲಿ ನಾವು 3 ಲೀಟ್ರ್ ಒಟ್ಟು ಇದೆ, ಅದರಲ್ಲಿ 1.5 ಲೀಟರು ವಾಟರ್ ಇದೆ, 1.5 ಲೀಟರ್ ಮಿಲ್ಕ್ ಇದೆ ಅಂತ ಅಂದ್ಕೊಳ್ಳೋಣ. ಇದ್ರದ್ದು ನೀವು ನೋಡಿ, ವಾಟರ್ = 1.5 ಲೀಟರ್, ಮಿಲ್ಕ್ = 1.5 ಲೀಟರ್. ಇದ್ರದ್ದು 1/3 ತಗೊಂಡು ಇಲ್ಲಿ ಹಾಕೊಂಡಾಗ ಎಷ್ಟಾಗುತ್ತೆ? ಇಲ್ಲಿ 3 ಲೀಟರ್ ಇದ್ದಿದ್ದು ಇಲ್ಲಿ 1 ಲೀಟರ್ ಆಗುತ್ತೆ. 1 ಲೀಟರ್ ಆಫ್ ಮಿಕ್ಸ್ಚರ್. ಸಿನ್ಸ್ ರೇಷಿಯೋ ಈಸ್ 1:1, ಇಲ್ಲೂ ಅಷ್ಟು ಈಕ್ವಲ್ ರೇಷಿಯೋ ಇರೋದ್ರಿಂದ ವಾಟರು ಇಲ್ಲಿ 1.5 ಲೀಟ್ರ್ ಇದ್ದರೆ ಅದ್ರದ್ದು 1/3 ತೊಗೊಂಡಾಗ 0.5 ಲೀಟ್ರ್ ವಾಟರ್ ಇರುತ್ತೆ, 0.5 ಲೀಟರ್ಸ್ ಮಿಲ್ಕ್ ಇರುತ್ತೆ. ನೀವು ಒಂದು ವೇಳೆ 3 ಲೀಟ್ರ್ ಬದಲು 6 ಲೀಟ್ರ್ ತೊಗೊಂಡಿದ್ದರೆ ಇಲ್ಲೂ ಕೂಡ ಅವಾಗ ಕೂಡ ಇದು 3 + 3 ಆಗ್ತಿತ್ತು, ಇಲ್ಲೂ 1 + 1 ಆಗ್ತಿತ್ತು ಅಷ್ಟೇ. ಆದರೆ ರೇಷಿಯೋ ಸೇಮ್ ಆಗ್ತಿತ್ತು, ವ್ಯತ್ಯಾಸ ಆಗ್ತಿರಲಿಲ್ಲ. ನೆಕ್ಸ್ಟ್ ಏನು ಮಾಡೋಣ? ಈಗ ವಾಟರ್ ಗೊತ್ತಾಯಿತು ನಮಗೆ 0.5 ಲೀಟರ್ಸ್ ಇದೆ ಅಂತ. ಮಿಲ್ಕ್ ಎಷ್ಟಿದೆ? 0.5 ಲೀಟರ್ಸ್ ಇದೆ. ಈಗ ನಾವು ನೋಡಿದ್ವಿ ಇಲ್ಲಿ ಈಕ್ವಲ್ ಅಮೌಂಟ್ ಆಫ್ ಮಿಲ್ಕ್ ಅಂದರೆ ಇಲ್ಲಿ ಎಷ್ಟಿದೆ ಮಿಲ್ಕು ಅಷ್ಟೇ ಇಲ್ಲಿ ಮಿಲ್ಕು ಈಕ್ವಲ್ ಅಮೌಂಟ್ ಅಂದರೆ 1 ಲೀಟ್ರ್. ಇಲ್ಲಿ 1 ಲೀಟ್ರ್ ಇದೆ, 0.5 ವಾಟರು, 0.5 ಮಿಲ್ಕು. ಇಲ್ಲಿ 1 ಲೀಟ್ರ್ ನಾವು ಪ್ಯೂರ್ ಮಿಲ್ಕ್ ಆ್ಯಡ್ ಮಾಡ್ತಿದ್ದೀವಿ ಇಲ್ಲಿ. ಅಂದರೆ ಪ್ಯೂರ್ ಮಿಲ್ಕ್ 1 ಲೀಟ್ರ್ ಆ್ಯಡ್ ಮಾಡಿದ್ರೆ ಮಿಲ್ಕ್ ಕ್ವಾಂಟಿಟಿ ಎಷ್ಟಾಯಿತು? ಮುಂಚೆ ಇದ್ದಿದ್ದು 0.5, ಈಗ 1, ಒಟ್ಟು 1.5 ಆಯಿತು. ಆದರೆ ನಾವು ಇಲ್ಲಿ 1 ಲೀಟ್ರು, ಇಲ್ಲಿ 1 ಲೀಟ್ರ್ ಇದೆ, ಒಟ್ಟು ಎಷ್ಟಾಯಿತು? ಇಲ್ಲಿ ದೊಡ್ಡ ತೊಗೊಂಡ್ರೆ 2 ಲೀಟರ್ಸ್ ಆಯಿತು. ಈ 2 ಲೀಟರ್ನಲ್ಲಿ ವಾಟರ್ ಬಂದು 0.5,
ಮಿಲ್ಕ್ ಬಂದು ಈ 0.5 ಪ್ಲಸ್ ಇದು 1 ಲೀಟ್ರ್ ಇಸ್ ಈಕ್ವಲ್ ಟು 1.5. ಸೊ 0.5 ವಾಟರ್, 1.5 ಮಿಲ್ಕ್, ಒಟ್ಟು 2 ಲೀಟರ್ಸ್. ಸೊ ಟೋಟಲ್ ಎಷ್ಟಾಯಿತು? 0.5 ವಾಟರ್ ಪ್ಲಸ್ 1.5 ಮಿಲ್ಕ್, 2 ಲೀಟರ್ಸ್ ಇದೆ. ಅದರಲ್ಲಿ ಮಿಲ್ಕ್ 1.5 ಇದೆ. ಪರ್ಸೆಂಟೇಜ್ ಬಂದು 1.5/2 ಇಂಟು 100 ತೊಗೊಂಡ್ರೆ 75%. 75% ಇಸ್ ದ ಕರೆಕ್ಟ್ ಆನ್ಸರ್, ವಿಚ್ ಈಸ್ ನಾಟ್ ಗಿವನ್ ಇನ್ ದ ಆಪ್ಷನ್. ಸೊ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ 51. ಎ ಮಿಕ್ಸ್ಚರ್ ಆಫ್ 150 liters of wine and water contains 20% water. How much water must be added? ಇಲ್ಲಿ 2 ಮೀಟರ್ ಇದೆ. ಟು ಇನ್ಕ್ರೀಸ್ ವಾಟರ್ ಪರ್ಸೆಂಟೇಜ್ ಟು 30% ಆಫ್ ನ್ಯೂ ಮಿಕ್ಸ್ಚರ್. ಇಲ್ಲೂ ಅವರು ಸಾಲ್ವ್ ಮಾಡೋದನ್ನ ಸ್ವಲ್ಪ ನೋಡ್ಬೇಡ. ಬುಕ್ಕಲ್ಲಿ ಕೊಟ್ಟಿರೋದು ಪ್ರೆಸೆಂಟ್ ವಾಟರ್ ಈಸ್ 150, ಅಂದರೆ ಮಿಕ್ಸ್ಚರ್ಲಿ ಎಷ್ಟಿದೆ 150 ಇಂಟು 20/100 ಅಂದರೆ 20% ಆಫ್ ವಾಟರ್. ಸೊ 150 ಇಂಟು 20/100 ಇಸ್ ಈಕ್ವಲ್ ಟು 30 ಲೀಟರ್ಸ್. ಇದು ಕರೆಕ್ಟ್ ಆಗಿದೆ. ಸೊ ವೈನ್ 150ರಲ್ಲಿ 30 ವಾಟರ್ ಆಗಿಬಿಟ್ರೆ ಉಳಿದಿರೋದು ವೈನ್ 120. ಇದು ಕರೆಕ್ಟ್ ಆಗಿದೆ. ಆದರೆ ಇಲ್ಲಿ ಬಂದಾಗ ವೆನ್ ವಾಟರ್ ಈಸ್ ಇನ್ಕ್ರೀಸ್ ಟು 25% ಅಂತ ಬರೆದು ಬಿಟ್ಟಿದ್ದಾರೆ. ಆದರೆ ಪ್ರಶ್ನೆ ಕೊಟ್ಟಿರೋದು ಹೌ ಮಚ್ ವಾಟರ್ ಮಸ್ಟ್ ಬಿ ಆ್ಯಡೆಡ್ ಟು ಇನ್ಕ್ರೀಸ್ ವಾಟರ್ ಪರ್ಸೆಂಟೇಜ್ ಟು 30% ಅಂತ. ಸೊ ಇಲ್ಲಿ 25% ಅಂತ ಬರೆದಿರೋದ್ರಿಂದ, ಕ್ವಶನ್ 30% ಇರೋದ್ರಿಂದ ಇಲ್ಲಿ ಏನೋ ಒಂದಷ್ಟು ಡಿಫ್ರೆನ್ಸ್ ಇದೆ. ಈ ಲೆಕ್ಕನ ಪೂರ್ತಿ ನೋಡ್ಬೇಡ, ಆಮೇಲೆ ಸರಿಯಾದ ಲೆಕ್ಕ ತೊಗೊಂಡು ಮಾಡೋಣ. ಸೊ ವಾಟರ್ ಈಸ್ ಇನ್ಕ್ರೀಸ್ ಟು 25% ಅಂದಾಗ 120 ಲೀಟರ್ ವೈನ್ನಲ್ಲಿ 75%, 120 ಲೀಟರ್ನಲ್ಲಿ 75% ವೈನ್ ಇದೆ. ಅಂದರೆ 120 ಲೀಟರ್ 75% ಆಯಿತು ಅಂದರೆ ಎಷ್ಟು ಲೀಟರ್ ಅಂದರೆ ಎಕ್ಸ್ ಲೀಟರ್ಸ್ 25% ಆಗಬೇಕು ಅನ್ನೋದು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 120 ಇಂಟು 25 ಡಿವೈಡ್ ಬೈ ಎಕ್ಸ್ ಈ ಕಡೆ ಹೋಗುತ್ತೆ, ಡಿವೈಡ್ ಬೈ 75 ಈಸ್ ಈಕ್ವಲ್ ಟು 75. ಎಕ್ಸ್ ಈಸ್ ಈಕ್ವಲ್ ಟು 120 ಇಂಟು 25 ಡಿವೈಡ್ ಬೈ 75 ಮಾಡಿದ್ರೆ 40 ಲೀಟರ್ಸ್ ಆಗುತ್ತೆ. ಸೊ ಈಗಾಗಲೇ ಅದರಲ್ಲಿ 30 ಲೀಟರ್ಸ್ ಮುಂಚೆ ಇರೋದ್ರಿಂದ ಇನ್ನು 10 ಲೀಟರ್ಸ್ ಆ್ಯಡ್ ಮಾಡಿಬಿಟ್ರೆ ಸಿಗತ್ತೆ. ಅದಕ್ಕೆ 10 ಲೀಟರ್ಸ್ ಡಿ ಆಪ್ಷನ್ ಅಂತ ತೊಗೊಂಡಿದ್ದಾರೆ. ಆದರೆ ಇಲ್ಲಿ ಆಗಿರೋ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರು ಕೇಳಿರೋದು 30%, ಇವರು ಇಲ್ಲಿ ತೊಗೊಂಡಿರೋದು 25%. ಇಲ್ಲಿ ನಾವೇನಾದರೂ ಈ 30ನ 25 ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಕರೆಕ್ಟು, ಆನ್ಸರ್ ಕರೆಕ್ಟ್. ಈಗ ನಾವು 30 ಇಟ್ಕೊಂಡು ಹೇಗೆ ಮಾಡೋದು ಅಂತ ಒಂದು ಸಲ ನೋಡಬೇಡ. ಸೊ ನಮಗೆ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಇಲ್ಲಿರೋ ಆಪ್ಷನ್ಸು ಮಿಸ್ಟೇಕ್ ಇದ್ದರೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ. ಸೊ ವಿ ಆರ್ ಗಿವನ್ ಇನಿಷಿಯಲ್ ಮಿಕ್ಸ್ಚರ್ ಈಸ್ 150 ಲೀಟರ್ಸ್. ಅಂದರೆ ಇಲ್ಲೊಂದು ದೊಡ್ಡ ಪಾತ್ರೆ ಇದೆ. ಈ ಪಾತ್ರೆಯಲ್ಲಿ 150 ಲೀಟ್ರ್ ವೈನ್ ಪ್ಲಸ್ ವಾಟರ್ ಇದೆ. ಸೊ ವೈನ್ ಪ್ಲಸ್ ವಾಟರ್, ಅದರಲ್ಲಿ ವಾಟರ್ ಎಷ್ಟಪ್ಪ ಅಂದರೆ 20%, ಇದು 20%, ಅಂದಮೇಲೆ ಇದು 80% ಆಗುತ್ತೆ, ಗೊತ್ತಾಗುತ್ತೆ. ಈಗ 20% ಆಫ್ ವಾಟರ್ ಅಂದರೆ 20% ಆಫ್ ಫುಲ್ ಮಿಕ್ಸ್ಚರ್ ವಾಟರ್ ಆಯಿತು ಅಂದರೆ ಈ 150ಕ್ಕೆ 20% ಅಂದರೆ ಇಂಟು 20/100. ಸೊ ಈ 0 ಇದು ಹೋದರೆ 15 30 ಲೀಟ್ರ್ ಆಗಲೇ ನೋಡಿದ್ದೀವಿ. ಇದು ವಾಟರ್, ಇದು 30 ಲೀಟ್ರ್ ವಾಟರ್ ಆದರೆ 120 ಲೀಟ್ರ್ ವೈನ್ ಆಗುತ್ತೆ. ಅದೇ ಇಲ್ಲಿ ಬರ್ದಿರೋದು. ಈಗ ನಾವು ವಿ ನೀಡ್ ಟು ಫೈಂಡ್ ಔಟ್ ಹೌ ಮಚ್ ವಾಟರ್, ಸೇ ಎಕ್ಸ್ ಅಂತ ಬರ್ಕೋಣ, ಎಕ್ಸ್ ಲೀಟರ್ಸ್ ಮಸ್ಟ್ ಬಿ ಆ್ಯಡೆಡ್ ಸೊ ದ್ಯಾಟ್ ವಾಟರ್ ಬಿಕಮ್ಸ್ 30%. ಅವರೇ ಕೊಟ್ಟಿರೋದು. ಹೇಗಪ್ಪ ಅಂದರೆ ನ್ಯೂ ಟೋಟಲ್ ಮಿಕ್ಸ್ಚರ್ ಎಷ್ಟಪ್ಪ ಅಂದರೆ 150 ಲೀಟ್ರ್ ಮುಂಚೆನೇ ಇದೆ. ನಾವು ಎಷ್ಟೋ ಒಂದಷ್ಟು ನೀರು ಆ್ಯಡ್ ಮಾಡಬೇಕು ಇದಕ್ಕೆ, ಅದೆಷ್ಟೊಂದು ಗೊತ್ತಿಲ್ಲ, ಎಕ್ಸ್. ಅದು ನ್ಯೂ ವಾಟರ್, ಈ 150 ಲೀಟ್ರ್ನಲ್ಲಿ 30 ಲೀಟ್ರ್ ವಾಟರ್ ಇದೆ. ನಾವು ಎಕ್ಸ್ ಏನು ಆ್ಯಡ್ ಮಾಡ್ತೀವೋ ಇದು ಅದು ಪೂರ ನೀರೇ ಆಗಿರಬೇಕು, ಅದರಿಂದ ಸೇಮ್ ಎಕ್ಸ್. ನಾವು ವೈನ್ ಆ್ಯಂಡ್ ವಾಟರ್ ಎರಡೂ ಆ್ಯಡ್ ಮಾಡ್ತಿಲ್ಲ, ಬರೀ ವಾಟರ್ ಆ್ಯಡ್ ಮಾಡೋದ್ರಿಂದ ಎಕ್ಸ್ ವಾಟರ್. ಸೊ ನ್ಯೂ ವಾಟರ್ ಇಸ್ 30 + x. ಸೊ ರೇಷಿಯೋ ಎಷ್ಟಪ್ಪ ಅಂದರೆ 30 + x ಡಿವೈಡ್ ಬೈ 150 + x ಇಸ್ ಈಕ್ವಲ್ ಟು, ಹೊಸ ಪರ್ಸೆಂಟೇಜು 30% ಆಗಬೇಕು ಅಂದರೆ 30% ಅಂದರೆ 0.3 ಅಂತ ಅರ್ಥ. ಅದನ್ನು ನೆಕ್ಸ್ಟ್ ಮಾಡಿದಾಗ 30 + x ಡಿವೈಡ್ ಬೈ 150 + x ಇಸ್ ಈಕ್ವಲ್ ಟು 0.3 ಅಂತ ತೊಗೊಳ್ಳೋ ಬದಲು 3/10 ಅಂತ ತೊಗೊಳ್ಳೋಣ. ಸೊ ನಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ.
ಸೊ 10 into 30 ಇಲ್ಲಿ ನೋಡಿ 10 into 30 plus x is equal to 3 into 150 plus x. So the next level 30 into 10 300, 10 into x is 10x is equal to 150 into 3 450, x into 3 3x. ಇದರ ನೆಕ್ಸ್ಟ್ ಸ್ಟೆಪ್ 10x ಇಟ್ಕೊಳ್ಳಿ, ಈ 3x ಈ ಕಡೆ ಕಳಿಸಿ, 10x minus 3x, 450 ಇಲ್ಲಿ ಇಟ್ಕೊಳ್ಳಿ, 300 ಈ ಕಡೆ ಕಳಿಸಿ, 450 minus 300. 10 minus 3x, 10x minus 3x equal to 7x, 450 minus 300 is equal to 150. So x is equal to 150 divided by 7, 21.43 ಬರುತ್ತೆ. ಸೊ 21.43 ಲೀಟರ್ಸ್ ಆಫ್ ವಾಟರ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ 20% ಆಫ್ ವಾಟರು 30%ಗೆ ಹೋಗುತ್ತೆ. ಇದು ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಡಿಸಾನೆಸ್ಟ್ ಮಿಲ್ಕ್ ಮ್ಯಾನ್ purchased milk at rupees 10 per liter and added 5 liter of water to it, and by selling it at a rate of 10 rupees per liter he earns profit of 25%. So quantity of amount of mixture he had. ಸೊ ಇಲ್ಲಿ ಸುಮಾರು ಸಂಖ್ಯೆಗಳು ಕೊಟ್ಬಿಟ್ಟು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಈ ಪ್ರಾಬ್ಲಮ್ ಚೆನ್ನಾಗಿದೆ, ಮೊದಲು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಬ್ಬ ಡಿಸ್ಆನೆಸ್ಟ್ ಮಿಲ್ಕ್ ಮ್ಯಾನ್ ಇದ್ದಾನೆ, ಎಲ್ಲೊಬ್ಬ ಹಾಲು ಮಾರೋನು, ಅವನಿಗೆ ಹಾಲಿಗೆ ನೀರು ಸೇರಿಸಿ ಮಾರೋದು ಅಭ್ಯಾಸ. ಓಕೆನಾ? ಯಾರೋ ಒಬ್ಬರು ಆ ಮನುಷ್ಯನಿಗೆ ಹತ್ರ ಎಷ್ಟೋ ಒಂದಷ್ಟು ಮಿಲ್ಕ್ ಇದೆ, ಎಷ್ಟು ಅಂತ ಗೊತ್ತಿಲ್ಲ. ಈ ಒಂದು ಕ್ಯಾನ್ನಲ್ಲಿ ಎಷ್ಟೋ ಒಂದಷ್ಟು ಮಿಲ್ಕನ್ನು ಪರ್ಚೇಸ್ ಮಾಡ್ತಾನೆ. ಎಷ್ಟಕ್ಕೆ? 10 rupees per ಲೀಟರ್. ಅದು 5 ಲೀಟ್ರ್ ತೊಗೊಂಡು, 10 ಲೀಟ್ರ್ ತೊಗೊಂಡು, 20 ಲೀಟ್ರ್ ತೊಗೊಂಡು ಗೊತ್ತಿಲ್ಲ ನಮಗೆ. ಎಷ್ಟೋ ಒಂದಷ್ಟು ಲೀಟ್ರ್ ತೊಗೊಂಡ, ಎಕ್ಸ್ ಅಂತ ಬೇಕಾದ್ರೆ ಅನ್ಕೊಂಬೋಣ. ಇದಕ್ಕೇನು ಮಾಡ್ದ? ಇನ್ನೊಂದು 5 ಲೀಟರ್ದು, ಓಕೆ, ಇದ್ರದ್ದು ಕ್ವಾಂಟಿಟಿ 5 ಲೀಟ್ರು. ಸೊ ಇಲ್ಲಿ ಕ್ವಾಂಟಿಟಿ ಬರೆಯೋಣ. ಇಲ್ಲಿ ಇದು ಎಕ್ಸ್ ಲೀಟರು, ಇದು 5 ಲೀಟ್ರು. 5 ಲೀಟ್ರ್ ನೀರನ್ನು ಆ್ಯಡ್ ಮಾಡಿಬಿಡ್ತಾನೆ. ಇದು ಬರೀ ವಾಟರ್. ಸೊ ಇದು ಎಷ್ಟೋ ಒಂದಷ್ಟು ಮಿಲ್ಕ್ ಇದೆ, ಇದು ವಾಟರು ಆ್ಯಡ್ ಮಾಡ್ತಾನೆ. ಆ್ಯಡ್ ಮಾಡಿದಾಗ ಏನಾಗುತ್ತೆ? ಒಂದು ದೊಡ್ಡ ಕಂಟೈನರ್ ತೊಗೊಳ್ಳೋಣ. ಈಗ ಇದರಲ್ಲಿ ಎಕ್ಸ್ ಅವನ ಹತ್ರ ಮುಂಚೆ ಕೊಂಡ್ಕೊಂಡಿದ್ದು ಪ್ಲಸ್ ಅವನು ಆ್ಯಡ್ ಮಾಡಿದ್ದು 5 ಲೀಟರ್ಸ್ ಇಷ್ಟಿದೆ. ಎಕ್ಸ್ ಪ್ಲಸ್ 5 ಲೀಟರ್ಸ್. ಇಷ್ಟನ್ನು ಮತ್ತೆ 10 ರೂಪಾಯಿಗೆ ಮಾರ್ತಾನೆ. ಏನು ಜಾಸ್ತಿ ಇದಕ್ಕೆ ಮಾರಲ್ಲ. 10 rupees per ಲೀಟರ್. ಓಕೆ, ಈಗ ನೀರು ಆ್ಯಡ್ ಮಾಡದೆ 10 ರೂಪಾಯಿಗೆ ಕೊಂಡ್ಕೊಂಡು ಲೀಟ್ರಿಗೆ 10 ರೂಪಾಯಿಗೆ ಮಾರಿದರೆ ಅವನಿಗೆ ಪ್ರಾಫಿಟ್ ಬರ್ತಿರ್ಲಿಲ್ಲ. ಆದರೆ 5 ಲೀಟ್ರ್ ನೀರು ಆ್ಯಡ್ ಮಾಡಿ ಅದೇ 10 ರೂಪಾಯಿ ಪರ್ ಲೀಟ್ರಿಗೆ ಮಾರಾಟ ಮಾಡಿದ್ದಕ್ಕೆ ಅವನಿಗೆ ಸಿಕ್ಕಂತಹ ಪ್ರಾಫಿಟ್ ಬಂದು 25%. 25 ರೂಪೀಸ್ ಅಲ್ಲ, 25%. ಅಂದರೆ ಇಲ್ಲಿ ಅವನು 100 ರೂಪಾಯಿಗೆ ಏನಾದರೂ ಕೊಂಡ್ಕೊಂಡಿದ್ದಿದ್ರೆ 10 ಲೀಟ್ರನ್ನ, ಅದಕ್ಕೆ 5 ಲೀಟ್ರ್, ಇದಕ್ಕೆ 0, ನೀರಿಗೆ ಬೆಲೆ ಹಾಕಬೇಡಿ. ಸೊ 0 ಆ್ಯಡ್ ಮಾಡಿದರೆ ಇದನ್ನು ಅವನು ಎಷ್ಟಕ್ಕೆ ಮಾರ್ತಿದ್ದ ಅಂದರೆ 25% ಪ್ರಾಫಿಟ್ ಬರ್ತಾರೆ ಮಾರ್ತಿದ್ದ. ಆ ಥರ ಇದ್ದರೆ ಅವನು ಒರಿಜಿನಲ್ ಆಗಿ ಕೊಂಡ್ಕೊಂಡಂತಹ ಕ್ವಾಂಟಿಟಿ ಆಫ್ ಅಮೌಂಟ್ ಆಫ್ ಮಿಕ್ಚರ್ ಈ ಹ್ಯಾಡ್, ಒರಿಜಿನಲ್ ಆಗಿ ಅವನ ಹತ್ರ ಏನಿತ್ತು, ಈ ಎಕ್ಸ್ ಎಷ್ಟು ಅಂತ ನಾವು ತಿಳ್ಕೊಬೇಕು. ಪ್ರಾಬ್ಲಮ್ ಅರ್ಥ ಆಗಿದ್ದರೆ ಈಗ ಮಾಡೋಣ. ಏನೇನು ಕೊಟ್ಟಿದ್ದಾರೆ ನಮಗೆ? ಕಾಸ್ಟ್ ಆಫ್ ಪ್ರೈಸ್ ಆಫ್ ಪ್ಯೂರ್ ಮಿಲ್ಕ್, ಅದೇ ಅವ್ನು ಕೊಂಡ್ಕೊಂಡಿದ್ದು 10 ರೂಪಾಯಿ ಪರ್ ಲೀಟರ್. He adds 5 liters of water, which is free. ಅದಕ್ಕೆ ಬೆಲೆ ಇಲ್ಲ. Sells the mixture at 10 rupees per liter. ಸೊ ಆ್ಯಡ್ ಮಾಡಿದ ಮೇಲೆ ಏನಿದೆಯೋ ಅದನ್ನು 10 ರೂಪಾಯಿಗೆ ಮಾರ್ತಾನೆ ಲೀಟ್ರಿಗೆ. ಪ್ರಾಫಿಟ್ 25%. We have to find total quantity of the mixture he sold. Actually, he had. Actually, sold ಅಲ್ಲ, he had. ಓಕೆ, ನೋಡೋಣ ಹೇಗೆ ಅಂತ. ಲೆಟ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ he bought be X liters. ಸೊ ಅವನು ಒರಿಜಿನಲ್ ತೊಗೊಂಬಂದಿದ್ದು ಎಕ್ಸ್ ಅಂತ ಆಗಲೇ ಬರ್ಕೊಂಡಲ್ಲ, X ಲೀಟರ್. ಸೊ ಕಾಸ್ಟ್ ಆಫ್ ಮಿಲ್ಕ್ ಎಷ್ಟಪ್ಪ ಅಂದರೆ, ಆಯಿತಾ, 10 ರೂಪಾಯಿ ಇದಕ್ಕೆ ಪರ್ ಲೀಟರು. ಆದ್ದರಿಂದ ಕಾಸ್ಟ್ ಈಸ್ 10x ಅಲ್ವಾ, 10 into x. ವಾಟರ್ ಆ್ಯಡೆಡ್ ಈಸ್ 5 ಲೀಟರ್ಸ್. ಇಲ್ಲೊಂದು 5 ಲೀಟರ್ಸ್ನ ಆ್ಯಡ್ ಮಾಡ್ತಾನೆ, ಇದಕ್ಕೆ 0 ಬೆಲೆ. ಸೊ ಟೋಟಲ್ ಕ್ವಾಂಟಿಟಿ ಎಷ್ಟಾಗೋಯ್ತು? ಮುಂಚೆ ಎಕ್ಸ್ ಇತ್ತು, ಈಗ x plus 5 is equal to x plus 5. He sells this entire mixture at 10 rupees again. ಸೊ ಈಗ ಮಾರಿದ್ದು ಬೆಲೆ ಎಷ್ಟು ಬಂತು? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು? ಕಾಸ್ಟ್ ಪ್ರೈಸ್ ನಮಗೆ 10x, ಸೆಲ್ಲಿಂಗ್ ಪ್ರೈಸು ಅದೇ 10 ರೂಪಾಯಿ ಇಂಟು x plus 5 ಎಷ್ಟಾಗತ್ತದು?
ಈಗ ಪ್ರಾಫಿಟ್ಟು 25% ಆಯಿತು ಅಂದರೆ ಪ್ರಾಫಿಟ್ದು ಫಾರ್ಮುಲಾ ಏನಪ್ಪ ಅಂತ ನೋಡೋಣ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ 25% ಆಫ್ ಕಾಸ್ಟ್ ಪ್ರೈಸ್ ಈಸ್ ದ ಪ್ರಾಫಿಟ್. ಸೊ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆದ್ದರಿಂದ. ಸೊ ಕಾಸ್ಟ್ ಪ್ರೈಸ್ ಬಂದು 10x, ಕಾಸ್ಟ್ ಪ್ರೈಸ್ ಇಲ್ಲಿ ಒಂದಂತ ಇಟ್ಕೊಂಡ್ರೆ ಪ್ಲಸ್ 25ನ 0.25 ಆಗುತ್ತೆ. ಸೊ 1.25 ಇಂಟು ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು 10 ಇಂಟು x ಪ್ಲಸ್ 5 ಈಸ್ ಈಕ್ವಲ್ ಟು 1.25 ಇಂಟು 10x. ಕಾಸ್ಟ್ ಪ್ರೈಸ್ ಎಷ್ಟು 10x. ನಾವು ನೋಡಿದ್ವಲ್ಲ ಇಲ್ಲಿ ಕಾಸ್ಟ್ ಪ್ರೈಸು 10x, ಸೆಲ್ಲಿಂಗ್ ಪ್ರೈಸು 10 ಇಂಟು x ಪ್ಲಸ್ 5, 10x ಪ್ಲಸ್ 50 ಇದು ಇಲ್ಲಿ ಬರುತ್ತೆ, 10 ಇಂಟು x ಪ್ಲಸ್ 5. ಓಕೆ, ಸೊ ಏನು ಮಾಡ್ತಾರೆ ಇಲ್ಲಿ ಈ 10ನ್ನು ಕ್ಯಾನ್ಸಲ್ ಮಾಡೋದ್ರಿಂದ x ಪ್ಲಸ್ 5 ಇಲ್ಲಿ ಇಸ್ ಈಕ್ವಲ್ ಟು 1.25 ಇಂಟು ಎಕ್ಸ್. ಸೊ ಈ ಎಕ್ಸಲ್ಲಿ ಇಟ್ಕೊಂಡು ಒಂದು ಈ ಎಕ್ಸ್ ಈ ಕಡೆ ಕಳಿಸಿದ್ರೆ 5 ಈಸ್ ಈಕ್ವಲ್ ಟು 1.25 ಮೈನಸ್ 0.5x, 0.25x ಈಸ್ ಈಕ್ವಲ್ ಟು 5, x ಈಸ್ ಈಕ್ವಲ್ ಟು 5 by 0.25 ಈಸ್ ಈಕ್ವಲ್ ಟು 20. ಸೊ ಮಿಲ್ಕ್ ಈಸ್ 20 ಲೀಟರ್ಸ್, ವಾಟರ್ ಈಸ್ 5 ಲೀಟರ್ಸ್. ಸೊ ಟೋಟಲ್ ಮಿಕ್ಸ್ಚರ್ 25 ಲೀಟರ್ಸ್. ಏನಿದೆ ಅರ್ಥ ಅಂದರೆ ಅವನ ಮುಂಚೆ ಕೊಂಡ್ಕೊಂಡಿದ್ದು 20. ಸೊ ಈ ಹ್ಯಾಡ್ ಅಂತ ತಗೋಬೇಕು, ಅದಕ್ಕೆ 20 ಆನ್ಸರು. ಸೊ 25 ಅಲ್ಲ, 25 ಹೊಸದು. ಸೊ 20 ಲೀಟ್ರ್ ಮುಂಚೆ ಇತ್ತು 10 ರೂಪಾಯಿ ಪರ್ ಲೀಟ್ರು, 5 ಲೀಟ್ರು ನೀರು ಆ್ಯಡ್ ಮಾಡಿದ್ದು, ಅದಕ್ಕೇನು ಬೆಲೆ ಇಲ್ಲ, ಇಸ್ ಈಕ್ವಲ್ ಟು ಮಾರಿದ್ದು ಕ್ವಾಂಟಿಟಿ ಎಷ್ಟು 20 ಪ್ಲಸ್ 5 25, ಅದು 10 ರೂಪಾಯಿಗೆ. ಈ ಥರ ಮಾಡಿದಾಗ ಅವನಿಗೆ 25% ಪ್ರಾಫಿಟ್ ಬಂದಿರಬೇಕು. ನೋಡೋಣ, 20 ಇಂಟು 10 200 ರೂಪಾಯಿಗೆ ಅವ್ನು ಕೊಂಡ್ಕೊಂಡಿದ್ದು. ಆದರೆ ಮಾರಿದ್ದು 25 ಇಂಟು 10 ಎಷ್ಟು 250. ಸೊ 250ಕ್ಕೆ ಎಷ್ಟು ಪ್ರಾಫಿಟ್ಟು ಅಂದರೆ 200ಕ್ಕೆ 50 ರೂಪಾಯಿ ಪ್ರಾಫಿಟ್ ಆಯಿತು, ಇನ್ನು ಎಕ್ಸ್ಟ್ರಾ ಬಂದಿರೋದು. ಅವಾಗ 100ಕ್ಕೆ 25, 25% ಪ್ರಾಫಿಟ್. ಸೊ ದ ಕ್ವಾಂಟಿಟಿ ಅಮೌಂಟ್ ಮಿಕ್ಸ್ಚರ್ ಈ ಹ್ಯಾಡ್ ಒರಿಜಿನಲ್ ಆಗಿ ಅಂತ ಇದ್ದಿದ್ದು 20, ಮಾರಿದ್ದು 25. ಇದು ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎ ಶಾಪ್ಕೀಪರ್ ಪ್ರಿಪೇರ್ಡ್ ಮಿಕ್ಸ್ಚರ್ ಆಫ್ 2 types ಆಫ್ ರೈಸ್, one 5 kg of ₹15 per kg and another is 10 kg of ₹10 per kg. Find the price of the mixture. ಮೊದಲು 2 ಮಾಡಿದ್ವಲ್ಲ ಅದೇ ಪ್ರಾಬ್ಲಮ್ಮು. ಸೊ ನಾವು ನೇರವಾಗಿ ಪ್ರಾಬ್ಲಮ್ ಮಾಡೋಕ್ಕೆ ಹೋಗೋಣ. ನಮಗೆ 5 kg 15 ರೂಪಾಯಿ ಪರ್ kg ಇದೆ, ಇನ್ನೊಂದು 10 kg ಆಫ್ ₹10 per kg ಇದೆ. ಇದನ್ನು ನಾವೇನು ಮಾಡಬೇಕು, ವೆಟೆಡ್ ಆ್ಯಾವರೇಜ್ ಕಾಸ್ಟ್ ನೋಡಬೇಕು. ಕಾಸ್ಟ್ ಆಫ್ 5 kgಗೆ 5 ಇಂಟು 15, 5 ಇಂಟು 15 75. ಕಾಸ್ಟ್ ಆಫ್ 10 kgಗೆ 10 ಇಂಟು 10, 10 ಇಂಟು 10 100. ಟೋಟಲ್ ಕಾಸ್ಟು 75 ಪ್ಲಸ್ 100 175. ಸೊ ಟೋಟಲ್ ಕ್ವಾಂಟಿಟಿ ಎಷ್ಟಿತ್ತು ಇಲ್ಲಿ 5 kg ಪ್ಲಸ್ 10 kg 15 kg. ಸೊ ಆ್ಯಾವ್ರೇಜ್ ಪ್ರೈಸ್ ಆಫ್ ಮಿಕ್ಸ್ಚರ್ ಇದು ವೆಟೆಡ್ ಆ್ಯಾವರೇಜ್ ಇದು 175 ಡಿವೈಡ್ ಬೈ 15 ಇಸ್ ಈಕ್ವಲ್ ಟು 11.67. ಸೊ 11.66. ಬಿ ಇಸ್ ದ ಆನ್ಸರ್. ಇದು ಸಿಂಪಲ್ ಆಗಿ ಇರೋ ಪ್ರಶ್ನೆ. ಮುಂದಿನ ಪ್ರಶ್ನೆ. ಇನ್ ಎ ಮಿಕ್ಸ್ಚರ್ 50 ಲೀಟರ್ ವಾಟರ್ ಆ್ಯಂಡ್ ಮಿಲ್ಕ್, ರೇಷಿಯೋ ಈಸ್ 1:4. When 10 liter pure milk is added to mixture, then what percentage of water is there in the mixture? ಸೊ ಇಲ್ಲೊಂದು ಮಿಕ್ಸ್ಚರ್ ಇದೆ ಅಂದರೆ ಇದು 50 ಲೀಟರ್ ಇದೆ. ಇದರಲ್ಲಿ ವಾಟರ್ ಆ್ಯಂಡ್ ಮಿಲ್ಕ್, ವಾಟರ್ ಈಸ್ ಟು ಮಿಲ್ಕ್ ಈಸ್ 1:4. 1:4. ಸೊ ವೆನ್ 10 liters ಆಫ್ ಪ್ಯೂರ್ ಮಿಲ್ಕ್, ಸೊ ಇದು 10 liters ಆಫ್ ಪ್ಯೂರ್ ಮಿಲ್ಕ್, ಇದು ಬರೀ ಮಿಲ್ಕ್, ಇದು ಇಲ್ಲಿ ಯಾವುದೇ ಮಿಕ್ಸ್ಚರ್ ಇಲ್ಲ, ಈಸ್ ಆ್ಯಡೆಡ್ ಟು ದ ಮಿಕ್ಸ್ಚರ್, ದೆನ್ ವಾಟ್ ಪರ್ಸೆಂಟೇಜ್ ಆಫ್ ವಾಟರ್ ಈಸ್ ದೇರ್ ನ್ಯೂ ಮಿಕ್ಸ್ಚರ್? ಸೊ ನಾವೀಗ ದೊಡ್ಡದು ಅಂತ ತಗೋಣ. ಇದೂ ಬಂದು ಇಲ್ಲಿ ಆ್ಯಡ್ ಮಾಡ್ತಾರೆ, ಇದೂ ಬಂದು ಇಲ್ಲಿ ಸೇರಿಸ್ಬಿಡ್ತಾರೆ. ಸೇರಿಸಿದಾಗ ಇಲ್ಲಿ ನಮ್ಮ ಹತ್ರ ವಾಟರ್ ಇರುತ್ತೆ, ಮಿಲ್ಕ್ ಇರುತ್ತೆ. ಒಟ್ಟು 50 ಪ್ಲಸ್ 10 60 ಲೀಟ್ರ್ ಆಗಿರುತ್ತೆ. ಈ 60 ಲೀಟ್ರ್ನಲ್ಲಿ ಏನು ವಾಟ್ ಪರ್ಸೆಂಟೇಜ್ ಆಫ್ ವಾಟರ್ ಈಸ್ ದೇರ್ ಇನ್ ದ ಮಿಕ್ಸ್ಚರ್? ಇದರಲ್ಲಿ ನೀರಿನ ಅಂಶ ಎಷ್ಟು ಅಂತ ಕೇಳ್ತಿರೋ ಪ್ರಶ್ನೆ. ಒಂದು ಸಲ ಈ ಥರ ಪ್ರಶ್ನೆ ಅರ್ಥ ಮಾಡಿಕೊಂಡಾಗ ನಮಗೆ ಉತ್ತರ ಕಂಡುಹಿಡಿಯೋದು ಸುಲಭ. ಹೇಗೆ?
Given initial mixture is 50 liters, water is to milk is 1:4. ಸೊ ಸ್ಟೆಪ್ 1 ಅಲ್ಲಿ ಏನು ಮಾಡೋಣ, ಫೈಂಡ್ ಇನಿಷಿಯಲ್ ಕ್ವಾಂಟಿಟೀಸ್. ಸೊ ಟೋಟಲ್ ಇರೋದು 1:4 ಅಂದರೆ 1 + 4 5 ಟೋಟಲ್ಲು. ಅದರಲ್ಲಿ ನೀರು ಎಷ್ಟಪ್ಪ ಅಂದರೆ 1:4 ಅಲ್ವಾ. ಸೊ 1 ತಗೊಳ್ಳಿ, 1/5 × 50 10 ಲೀಟ್ರು. ಮಿಲ್ಕ್ ಬಂದು 4/5 × 50 40. ಅದಕ್ಕೆ 10 + 40 50 ಆಯಿತು. ಸೊ ಈಗ ನಮ್ಗೆ ಗೊತ್ತಾಗೋಯ್ತು, ಮೊದಲನೇ ಇದರಲ್ಲಿ 50 ಲೀಟ್ರ್ನಲ್ಲಿ 1:4 ಅಂತ ಹೇಳಿದ್ವಲ್ಲ, 1:4ನಲ್ಲಿ 10 ಲೀಟ್ರ್ ವಾಟರ್, 40 ಲೀಟ್ರು ಮಿಲ್ಕ್ ಇದೆ, 10 40. ಸೊ ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ಆ್ಯಡ್ 10 ಲೀಟರ್ಸ್ ಆಫ್ ಪ್ಯೂರ್ ಮಿಲ್ಕ್. ಸೊ ಹೊಸ ಮಿಲ್ಕ್ ಏನಾಗೋಯ್ತು, ಮುಂಚೆ ಎಷ್ಟಿತ್ತು 40 ಇತ್ತು. ಈ 40ಕ್ಕೆ 10 ಆ್ಯಡ್ ಮಾಡಿದಾಗ ಹೊಸ ಮಿಕ್ಸ್ಚರ್ನಲ್ಲಿ 50 ಲೀಟರ್ಸ್ ಆಫ್ ಪ್ಯೂರ್ ಮಿಲ್ಕ್, ನೀರು ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ ಅನ್ಚೇಂಜ್ಡ್. ಸೊ ಈಗ ಟೋಟಲ್ ಮಿಕ್ಸ್ಚರ್ ಎಷ್ಟಿದೆ, 10 + 50 = 60. ಈ 60 ಲೀಟ್ರ್ನಲ್ಲಿ 10 ಲೀಟ್ರ್ ಮುಂಚೆ ಇದ್ದಂತಹ ವಾಟರ್, 50 ಲೀಟರ್ ಹೊಸದಾಗಿ ಬಂದಂತಹ ಮಿಲ್ಕ್. ಸೊ ನಮಗೆ ಬೇಕಾಗಿರೋದು ಪರ್ಸೆಂಟೇಜ್ ಆಫ್ ವಾಟರ್ ಅಂದರೆ 60 ಲೀಟ್ರ್ನಲ್ಲಿ 10 ಲೀಟ್ರ್ ನೀರಾದರೆ 10/60 × 100 = 16.67%. ಆಪ್ಷನ್ ಎ ಇದು ಸರಿಯಾದ ಉತ್ತರ. ಆಲ್ ದಿ ಬೆಸ್ಟ್ ಯು. ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ, ಚೆನ್ನಾಗಿ ಬರುತ್ತೆ.